ಜಿಲ್ಲಾ ಪಂಚಾಯಿತಿ ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಸಹಯೋಗದಲ್ಲಿ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಲ್ಲಿ ಹಾಗೂ ನಿಮ್ಮ ಪಾತ್ರ ಬಹಳ ಮುಖ್ಯವಾದದ್ದು ಎಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದರು. ಬಾದಾಮಿ ಆರೋಗ್ಯ ಇಲಾಖೆಗೆ ಅನುದಾನ ಬಿಡುಗಡೆ ಮಾಡಿದ್ದು ಅದರ ಕೆಲಸಗಳು ಏನೆಲ್ಲ ನಡೆದಿವೆ ಎಂದು ವೇದಿಕೆಯಲ್ಲಿ ಆರೋಗ್ಯ ಅಧಿಕಾರಿ ಎಂಬಿ ಪಾಟೀಲರನ್ನ ವಿಚಾರಿಸಿದರು. ನಂತರ 5 ವರ್ಷದ ಒಳಗಿನ ಮಕ್ಕಳಿಗೆ ಶಾಸಕರು ಪೋಲಿಯೋ ಲಸಿಕೆ ಹಾಕಿ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ, ಕೆಪಿಸಿಸಿ ರಾಜ್ಯ ವಕ್ತಾರ ಮಹಾಂತೇಶ್ ಅಟ್ಟಿ, ಪುರಸಭೆ ಮಾಜಿ ಅಧ್ಯಕ್ಷ ಮಂಜುನಾಥ್ ಉಸ್ಮನಿ, ಪತ್ರಕರ್ತರಾದ ಎಂಎಸ್ ಹಿರೇಮಠ, ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಹಿರೇಮಠ, ವೈದ್ಯರಾದ ಎಂಬಿ ಪಾಟೀಲ, ವಿಕೆ ಶೆಟ್ಟರ್, ಸವಿತಾ ಕಡೆಮನಿ, ಅನಿತಾ ಸಣ್ಣಕ್ಕಿ, ಡಾಕ್ಟರ್ ರೇಖಾ ಮೇತ್ರಿ, ಡಾಕ್ಟರ್ ಶಿವನಾಯ್ಕರ್, ಡಾಕ್ಟರ್ ನಾಗವಿ ಮೇಲ್ವಿಚಾರಕ, ಪಿಎಚ್ ಮಹಾಲಿಂಗಪುರ ಸೇರಿದಂತೆ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಡಿ ಗ್ರೂಪ್ ನೌಕರರು, ಸರ್ವ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. 25ರಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರಾರಂಭವಾಗಿದೆ. 2007ರಿಂದ ಕರ್ನಾಟಕದಲ್ಲಿ ಒಂದು ಪೋಲಿಯೋ ಪ್ರಕರಣಗಳು ವರದಿಯಾಗಿರುವುದಿಲ್ಲ. 2011ರಿಂದ ಭಾರತ ದೇಶದಲ್ಲಿ ಕೂಡ ಒಂದು ಪ್ರಕರಣ ವರದಿಯಾಗಿರುವುದಿಲ್ಲ. 2014ರಲ್ಲಿ ವಿಶ್ವಸಂಸ್ಥೆಯು ಪೋಲಿಯೋ ಫ್ರೀ ಇಂಡಿಯಾ ಅಂತ ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ. ಆದರೆ ನೆರೆಯ ರಾಷ್ಟ್ರಗಳಲ್ಲಿ ಇನ್ನೂ ಪೋಲಿಯೋ ಪ್ರಕರಣಗಳು ಕಂಡುಬರುವ ನಿಮಿತ್ತವಾಗಿ ಈ ಸಾರಿ ಮತ್ತೊಂದು ಸುತ್ತಿನ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇಡೀ ರಾಷ್ಟ್ರದಾದ್ಯಂತ ಏಕಕಾಲದಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹಾಕುವುದರಿಂದ ಮಕ್ಕಳಲ್ಲಿ ಹಾರ್ಡ್ ಇಮ್ಯುನಿಟಿ ಬಂದು ಈ ಪೋಲಿಯೋವನ್ನು ನಿರ್ಮೂಲನೆ ಮಾಡಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಈಗ ತಾನೇ ಆಗಮಿಸಿದ ನಮ್ಮ ಹಟ್ಟಿ ಸರ್ ಕೂಡ ತುಂಬರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಪೋಲಿಯೋ ನಿರ್ಮೂಲನೆಯಲ್ಲಿ ಈಗಾಗಲೇ ನಾವು ತಾಲೂಕಾ ಮಟ್ಟದಲ್ಲಿ ತಾಲೂಕಾ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಟಿಟಿಎಫ್ ಕೂಡ ಮಾಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಮೀಟಿಂಗ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ವಾಲಂಟಿಯರ್ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯ ಸರ್ವ ಸಿಬ್ಬಂದಿ, ವೈದ್ಯಾಧಿಕಾರಿಗಳು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು 1994 ಮತ್ತು 95 ಏನೈತಲ್ಲ, ಒಂದು ಹೊಸ ನಾಂದಿ ಹಾಡಿದಂಥದ್ದು ಅಂತಂದ್ರೆ ತಪ್ಪಾಗಿಲ್ಲ. ಯಾಕಪ್ಪ ಅಂತಂದ್ರೆ ಪೋಲಿಯೋ ಅನ್ನುವಂಥದ್ದು ಏನೈತಿ, ಪಲ್ಸ್ ಪೋಲಿಯೋ ಅನ್ನುವಂಥ ವಿಚಾರ ಅಂತಂದ ತಕ್ಷಣ ಮೊದಲ ತಂದೆ ತಾಯಿಗಳಿಗೆ ಅದೊಂದು ದೊಡ್ಡ ರೋಗ ಆಗಿಬಿಟ್ಟಿತ್ತು. ಅದು ಅಪ್ಪಿ ಅದು ಯಾರಿಗಾರ ಅದು ಬಂತು ಅಂತಂದ್ರೆ ಅವ್ರ ಇಡೀ ಜೀವನನ ಸರ್ವನಾಶ ಆಗಿ ಹೋಗ್ತೈತೆ. ಯಾಕಪ್ಪ ಈ ಮಾತು ಹೇಳ್ತೇನೆ ಅಂದ್ರೆ, ಆ ಮಕ್ಕಳಿಗೆ ಎದ್ದೇಳಕಾಲಿ ಅವ್ರಿಗೆ ಕೈ ಕಾಲು ಬೇರೆ ರೀತಿಯ ವ್ಯವಸ್ಥೆದಾಗ ಅವ್ರ ಜೀವನ ನಡೆಸಬೇಕಾದಂಥ ಘಟನೆಗಳು ಬರ್ತಿದ್ವು ಅವ್ರಿಗೆಲ್ಲ. ಅದು ಬೇರೆ ರೀತಿಯಾಗಿ ಇದು ಇನ್ನೂ ಅದ್ರ ಬಗ್ಗೆ ಒಂದು ಕಡೆ ಆರ್ಟಿಕಲ್ ಓದುವಾಗ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರ ಅಂತ ಬರೀತಾರೆ. ಒಂದು ಕಡೆ ಅಂದ್ರೆ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಗೂ ಕೂಡ ಬರೀ ಅವ್ರಿಗೆ ದೇಹಕ್ಕೆ ಅಷ್ಟೇ ಅಲ್ಲ, ಮೆಂಟಲಿ ಕೂಡ ಅವ್ರಿಗೆ ವೀಕ್ನೆಸಸ್ ಬರೋದ್ರ ಬಗ್ಗೆನೂ ಬರೀತಾರೆ, ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ. ಅಂಥ ಒಂದು ಭಾಳ ಕೆಟ್ಟದಾದಂಥ ರೋಗ ಇದು. ಯಾವುದೇ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಚಂದ ಕಾಣಬೇಕು, ಚಲೋ ಇರಬೇಕು, ಅವ್ರು ಆರಾಮಾಗಿರ್ಬೇಕು ಅನ್ನೋದು ಯಾವುದೇ ತಂದೆ ತಾಯಿಗೂ ಒಂದು ಕನಸು, ಒಂದು ಆಸೆ ಅದ. ಅವ್ರಿಗೇನಾರ ಆಯಿತು ಅಂತಂದ್ರೆ ಅವ್ರಿಗೆ ಒಂದು ದೊಡ್ಡ ಆಸ್ತಿ ಕಳ್ಕೊಂಡಂಗೆ ತಮ್ಮ ಜೀವನದಾಗ. ಅಂಥ ಒಂದು ಸಂದರ್ಭದ ಒಳಗೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ವಿಶೇಷವಾಗಿ ತಿಳ್ಕೊಬೇಕಾಗಿದೆ ಏನಂದ್ರೆ, ಈ ಒಂದು ಏನು ಪೋಲಿಯೋ ಅನ್ನೋದು ಅಂತ ವಿಚಾರವಾಗಿ, ಪಲ್ಸ್ ಪೋಲಿಯೋ ಅನ್ನೋಂಥ ವಿಚಾರವಾಗಿ ಬಂದ ಮೇಲೆ ಒಂದು ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆ ಇಡೀ ದೇಶದಲ್ಲಿ ಆಗೈತಿ ಅಂದ್ರೆ ತಪ್ಪಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ 1994-95 ಇಸ್ವಿದಾಗ ಏನು ದೊಡ್ಡ ಬದಲಾವಣೆ ಆಗೈತಿ, ಅದು ಈಗ ನಾನು ಕೇಳ್ಪಟ್ಟಂಗೆ 2014ರಾಗ ನಮಗೆ ವಿಶ್ವಸಂಸ್ಥೆಯವ್ರು ನಮಗೆ ಏನಪ್ಪಾ ಅಂತಂದ್ರೆ ಪ್ರಶಂಸನೆ ಅಂದ್ರೆ ನಮಗೆ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ನಮ್ಮ ದೇಶಕ್ಕೆ ಬಂದೈತಿ ಅಂತ ಕೇಳ್ಪಟ್ಟೆ 2014ರಾಗ. ಬಟ್ ಒಂದು ಗಮನಕ್ಕಿಲ್ಲಿ, ಮನಮೋಹನ್ ಸಿಂಗ್ ಅವರಿದ್ದಾಗ, ನಾವು ಅದನ್ನೆಲ್ಲರೂ ಗಮನ ಹರಿಸ್ತೀವೋ ಇಲ್ಲೋ, ಮನಮೋಹನ್ ಸಿಂಗ್ ಅವರಿದ್ದಾಗ ಸ್ಪೆಷಲಿ ಮೆಡಿಕಲ್ ರಿಫಾರ್ಮ್ಸ್ ಅಂತ ಹೇಳಿ ತೊಗೊಂಬಂದಂಥವ್ರು ಯಾರಿದ್ರು ಈ ದೇಶದ ಪ್ರಧಾನಮಂತ್ರಿ ಆದಂಥವ್ರು ಅಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಅಂತಂದ್ರೆ ತಪ್ಪಾಗಿಲ್ಲ. ಯಾಕೆ ಈ ಮಾತು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ದೆ ಅಂದ್ರೆ,
ಈ ಪಲ್ಸ್ ಪೋಲಿಯೋ ಜೊತೆಗೆ ಕೆಲವೊಂದು ಏನು ಒಳ್ಳೆ ಒಳ್ಳೆ ಸ್ಕೀಮ್ಸ್ಗಳು ಬಂದು ಅಥವಾ ಪ್ರೋಗ್ರಾಮ್ಸ್ಗಳು ಅಂತ ಏನಂತೀವಿ, ಮೆಡಿಕಲ್ ಪ್ರೋಗ್ರಾಮ್ಸ್ಗಳು ಏನು ಬಂದು ಅಲ್ಲ, ಇವತ್ತೇನು ನಾವು ಮನೆಗೆ ಹೋಗಿ ಮಾಡಕತ್ತೇವಿ, ಪಲ್ಸ್ ಪೋಲಿಯೋ ಥರ ಬೇರೆ ಬೇರೆ ಕಾರ್ಯಕ್ರಮಗಳು ಏನು ತಂದೀವಿ, ಅವೆಲ್ಲ ತರುವಂಥ ಸಂದರ್ಭದಾಗ ಹಿ ಮೇಡ್ ಅ ವೆರಿ ಗುಡ್ ರಿಫಾರ್ಮ್ಸ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅಂತ ಬರೀತಾರೆ ಅದ್ರಾಗ. ಯಾಕಂದ್ರೆ ಯಾಕಂದ್ರೆ ಇದನ್ನು ಒಂದು ಸಂದರ್ಭದಾಗ ಹೇಳ್ತಾರೆ ಅವ್ರು ಯಾವ ಒಂದು ನಿಮ್ಮ ತಲೆಯಾಗಿರಲಿ, ನಿಮ್ಮ ಪ್ರೊಫೆಷನ್ ಏನೈತಿ ಟೀಚರ್ಸು ಮತ್ತು ನೀವು ಈ ಸೊಸೈಟಿನ ಭಾಳ ದೊಡ್ಡ ಲೆವೆಲಿಗೆ ರಿಫಾರ್ಮ್ಸ್ ಮಾಡೋ ಶಕ್ತಿ ನಿಮ್ಮ ಇಬ್ಬರಿಗೆ ಹತ್ರ ಇರುತ್ತೆ. ಅದು ತಮ್ಮ ಗಮನಕ್ಕೆ ಇಲ್ಲ. ಅದು ಈ ಸಂದರ್ಭದಾಗ ಹೇಳಕ್ಕೆ ಭಾಳ ಅಭಿಮಾನದಿಂದ ಹೇಳ್ತೇನೆ ನಾ ಈ ಮಾತನ್ನು. ಯಾಕೆ ನಾವು ಡಾಕ್ಟರ್ಸು ಮತ್ತು ಡಾಕ್ಟರ್ಸ್ ಪ್ರೊಫೆಷನನ್ನು ಯಾಕೆ ಅಷ್ಟು ಇಷ್ಟಪಡ್ತೀನಿ, ಟೀಚರ್ಸ್ಗೆ ಯಾಕೆ ಅಷ್ಟು ಇಷ್ಟಪಡ್ತೀನಿ ಅಂದರೆ, ನೀವು ಅಷ್ಟೇ ನಮ್ಮ ಸಮಾಜವನ್ನು ಉದ್ಧಾರ ಮಾಡ್ಬೋದು, ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ಬೋದಪ್ಪ ಅಂತಂದ್ರೆ ನೀವು ಅಷ್ಟೇ ಮಾಡೋಕ್ಕೆ ಅವಕಾಶ ಇರೋದು. MLAಗೂ ಇಲ್ಲ ಐತನ ಭಾಳ ನನಗೆ ಒಂದು ಡ್ಯೂಟಿ ಕೊಟ್ಟಾರೆ ಕೆಲಸ ಮಾಡಕತ್ತೇನ, ಅದ್ರ ರಿಫಾರ್ಮ್ಸ್ ಮಾಡೋಕ್ಕಾಗಿಲ್ಲ, ಅಥವಾ ಯಾರ್ದಾರು ಒಬ್ರು ಜೀವನ ಒಳ್ಳೆ ರೀತಿಯಾಗಿ ಬದಲು ಮಾಡೋ ಶಕ್ತಿ ನನ್ನ ಹತ್ರ ಇರಂಗಿಲ್ಲ. ನಾವು ಬಡವ್ರಿಗೆ ಹೆಲ್ಪ್ ಮಾಡ್ಬೋದು, ಇನ್ನೊಂದು ಕೆಲಸ ಮಾಡ್ಬೋದು, ಅದು ನನ್ನ ಡ್ಯೂಟಿ, ಅದು ಸ್ಕೋಪ್ ಆಫ್ ವರ್ಕ್ನಾಗ ಐತಿ. ಬಟ್ ನಿಮ್ಮ ಸ್ಕೋಪ್ ಆಫ್ ವರ್ಕ್ ಮೀರಿನೂ ನೀವು ಮಾಡ್ಬೋದು. ನೀವು ಮನ್ಸು ಮಾಡಿದ್ರಿ ಅಂದ್ರೆ ಒಂದು ಕುಟುಂಬಕ್ಕೆ ಬೆಳಕು ಹಚ್ಚುವಂಥ ಕೆಲಸನೂ ಮಾಡ್ಬೋದು, ಆ ಬೆಳಕು ಆರಿಸುವಂಥ ಕೆಲಸನೂ ಕೂಡ ನೀವು ಮಾಡಬಹುದು. ಎರಡೂ ನಿಮ್ಮ ಹತ್ರ ಇರುತ್ತೆ. ನಾವೇನು ರಿಕ್ವೆಸ್ಟ್ ಮಾಡೋದು ಅಂದ್ರೆ ನೀವು ಬೆಳಕು ಹಚ್ಚುವಂಥದ್ದಾಗಲಿ, ಆ ಕುಟುಂಬಕ್ಕೆ ಬೆಳಕು ಹಚ್ಚುವಂಥ ರೀತಿ ನೀವು ನಡ್ಕೊಂಡ್ರಿ ಅಂದರೆ ಅದು ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮ್ಲಿಗೆ ನಾಳೆ ಮುಂದೆ ಒಂದು ದಿವಸ ನಿಮ್ಗೆ ಒಳ್ಳೇದಾಗ್ತೈತಿ. ಯಾಕಂದ್ರೆ ಅದನ್ನು ನಾನು ನಂಬಿದವ, ನನಗೆ ಅದ್ರ ಮೇಲೆ ಭಾಳ ಫೇತ್ ಐತಿ. ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಹೆಂಗೆ ಬಿಹೇವ್ ಮಾಡ್ತೀವಿ, ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದು ನಮಗೆ ಒಳ್ಳೇದು ಎಲ್ಲೋ ಒಂದು ಕಡೆ ಬಂದು ತಲುಪುತ್ತೆ ಅಂತ. ಈಗ ನಮ್ಮ ಅಪ್ಪ ಮಾಡಿದ್ದು ನನಗೆ ತಲುಪೈತೆ ಅದು. ಹಂಗೆ ಏನ್ ಸರ್ ಎಲ್ಲರೂ ಎಡಗಡೆಯಿಂದ ಮಾಡ್ರಿ, ಎಡಗಡೆಯಿಂದ ಹಾಕೊಂಡು ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಈ ಕಡೆ ಬರ್ರಿ. ಮಾರ್ಕ್ ಮಾಡ್ರಿ, ಹೊತ್ತಿದ್ರಿ ಮಾರ್ಕ್ ಮಾಡ್ರಿ ಟ್ರಾಲಿ ಆಕ್ಷನ್ ಅಂತ ತಮ್ಮ ಕಿರುಬಾಳಿಗೆ ಮಾರ್ಕ್ ಮಾಡಿಸ್ರಿ ಕಡ್ಡಾಯವಾಗಿ. ಇಲ್ಲಿ ಮತ್ತೊಮ್ಮೆ ಕೊಲೆ ಹಾಕ್ತಾರ ನಿಮ್ಮನಿಗೆ. ಹಲೋ, ಟ್ರಾಲಿ ಆಕ್ಷನ್ ಅಂತ ಮಕ್ಕಳು ಎಡಗೈ ಕಿರುಬಾಳಿಗೆ ಮಾರ್ಕ್ ಮಾಡಿಸಬೇಕು, ಇಲ್ಲಾಂದ್ರೆ ಮತ್ತೊಮ್ಮೆ ನಿಮಗೆ ಕೊಲೆ ಹಾಕ್ತಾರೆ ಮನೆಯಾಗ ಬಂದ. ಅದಕ್ಕೆ ಬಟ್ಟಿಗೆ ಬಣ್ಣ ಹಚ್ಚಿಸ್ರಿ, ಬಟ್ಟಿಗೆ ಬಣ್ಣ ಹಚ್ಚ್ರಿ.